ದತ್ತಣ್ಣ ಜೋಶಲ್ಲಿದ್ದಾನೆ. ಇವಾಗ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಆ ಜೋಶ್ನ ಕಳ್ಕೊತಾನೆ, ಆಮೇಲೆ ಕೊರಗ್ತಾ ಇರ್ತಾನೆ. ಅದಕ್ಕೆ ಕಾರಣ ನಾವಾಗಬಾರ್ದಲ್ವಾ? ಅವನೇ ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ, ನಾವು ಯಾಕೆ ತಡಿಬೇಕು ಹೇಳಿ? ಅಲ್ಲಪ್ಪ, ಆದರೂ ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ನಾನು? ದೊಡ್ಡಪ್ಪ, ತಪ್ಪು ತಿಳ್ಕೊಬಿಡಿ. ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಬ್ಯಾಂಕಲ್ಲಿ ಇರೋದಕ್ಕಿಂತ ಅದನ್ನ ಯುಟಿಲೈಸ್ ಮಾಡಿಕೊಂಡ್ರೆ ನನಗೂ ಖುಷಿ ಆಗುತ್ತೆ. ನಾನು ಕೊಟ್ಟರೆ ಅವ್ನು ತೊಗೊಳ್ಳಲ್ಲ. ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನೀವು ಅವನು ಕೊಡಿ. ಅಲ್ವೋ, ಅಷ್ಟೊಂದು ದುಡ್ಡು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಇದರಿಂದ ದತ್ತಣ್ಣಂಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ? ನೋಡೋ, ಹಾಗಲ್ಲ ಕಣೋ. ದುಡ್ಡಿದೆ ಅಂತ ಹೇಳ್ಬಿಟ್ಟು ಹೇಗೆ ಖರ್ಚು ಮಾಡೋದು ಅದು ಸರಿಯಲ್ಲ. ಅದು ಅವನು ಅಂದ್ಕೊಂಡಿದ್ದು ಮಾಡೋದಕ್ಕೆ ತುಂಬ ಓಡಾಡಬೇಕಾಗತ್ತೆ. ಅದು ಸಾಧ್ಯನಾ ಅಂತ 10,000 ಸಲ ಯೋಚನೆ ಮಾಡಬೇಕಾಗತ್ತೆ. ಯೋಚನೆ ಮಾಡೋಣ ದೊಡ್ಡಪ್ಪ. ಈ ಈವೆಂಟ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಈ ಇವೆಂಟ್ ಸಕ್ಸಸ್ ಆದರೆ ದತ್ತಣ್ಣಗೆ ಎಷ್ಟು ಒಳ್ಳೆ ಹೆಸರು ಬರುತ್ತೆ. ತುಂಬ ಪ್ಲೇಯರ್ಸ್ ಕೂಡ ಮುಂದೆ ಬರ್ತಾರೆ. ಯೋಚನೆ ಮಾಡಿ. ಆಯ್ತಪ್ಪ, ನನಗಿಂತ ಜಾಸ್ತಿ ನಿನಗೆ ಅವನ ಮೇಲೆ ನಂಬಿಕೆ ಇದೆ ಅಂದಮೇಲೆ ನಾನು ಯಾಕೆ ತಡೀಲಿ? ಒಳ್ಳೆ ಮನಸ್ಸಿಂದ ಕೊಡಿ ದೊಡ್ಡಪ್ಪ. ನಿಮ್ಮ ಆಶೀರ್ವಾದ ಒಂದಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸರಿನಪ್ಪ. ಸರಿ ದೊಡ್ಡಪ್ಪ. ಈಗ ಬಂದ್ಬಿಟ್ಟು ನಾನು ಆ ತಪ್ಪು ಮಾಡಿದೆ, ಈ ತಪ್ಪು ಮಾಡ್ತಿದ್ದೆ ಅಂತ ಬಂದು ಹೇಳ್ತಿದ್ಯಲ್ಲ, ಒಂಚೂರು ನಿಂಗೆ ನಾಚಿಕೆ ಆಗಲ್ವಾ? ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀನ್ ನನ್ನ ದಾರಿಗೆ ಅಡ್ಡ ಬರಬಾರ್ದು ಅಂತ. ನಾನು ಎಲ್ಲ ಮರ್ತೋಗಿದ್ದೀನಿ. ನಿನ್ ಬಗ್ಗೆ ನಂಗೇನು ನೆನಪಿಲ್ಲ. ಅದೆಲ್ಲ ಮುಗ್ದೋಗಿರೋ ಕತೆ ರಾಕೇಶ್. ನನ್ಗಿವಾಗ ಒಂದು ಸುಂದರವಾದ ಸಂಸಾರ ಇದೆ. ಎಲ್ಲರೂ ನನ್ನ ತುಂಬಾ ಪ್ರೀತಿಸ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳು ಲೈಫ್ನಲ್ಲಿ? ಅದು ಯಾವ ಜನ್ಮದ ಪುಣ್ಯನೋ ಏನೋ, ನನ್ನ ನಿನ್ನ ಮದುವೆ ತಪ್ಪೋಯ್ತು. ಇನ್ಫ್ಯಾಕ್ಟ್ ನಾನು ಅದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ, ಗೊತ್ತಾ ನಿನಗೆ? ಥ್ಯಾಂಕ್ ಯು ಸೋ ಮಚ್ ರಾಕೇಶ್. ಇವತ್ತಿಂದ ನನ್ನ ನಿನ್ನ ಮಧ್ಯೆ ಏನೂ ಇಲ್ಲ. ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನೀನು ಮದುವೆ ಆಗಿದ್ದು, ಲೈಫಲ್ಲಿ ಸೆಟ್ಲ್ ಆಗಿದ್ದು ನನಗೆ ಖುಷಿನೇ ಪ್ರಣತಿ. ನೀನು ತುಂಬ ಲಕ್ಕಿ. ಲೈಫಲ್ಲಿ ಸೆಟ್ಲ್ ಆದೆ. ಆದರೆ ನಂದು ಅದು ನನಗೆ ಬೇಡದೇ ಇರೋ ವಿಚಾರ. ಆದರೂ ನಾನು ಹೇಳಲೇಬೇಕು, ನಾನು ಮುಂಚಿನ ಥರ ಇಲ್ಲ ಪ್ರಣತಿ. ಸಾಲನೆಲ್ಲ ಕಷ್ಟಪಟ್ಟು ತೀರಿಸಿ ಎಲ್ಲರ ಥರ ನಾನು ನಾರ್ಮಲ್ ಆಗಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ನೀನು ಒಳ್ಳೆಯವನಾಗಾದ್ರೂ ಇರು, ಕೆಟ್ಟವನಾಗಾದ್ರೂ ಇರು, ನನಗದು ಯಾವುದು ಮ್ಯಾಟರ್ ಆಗಲ್ಲ, ಆಯ್ತಾ? ಪ್ಲೀಸ್ ಗೆಟ್ ದಿಸ್ ರೈಟ್. ಗುಡ್ ಬೈ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕಾಗಿದೆ. ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ಇಂಪಾರ್ಟೆಂಟ್ ಇರುತ್ತಪ್ಪ? ದತ್ತ, ಹಾಗೆ ಹೇಳಿದೆ ಕಣೋ, ಆದರೆ ಮನಸ್ಸು ತಡಿಬೇಕಲ್ಲ. ಅಂದ್ರೆ ದುಡ್ಡು ಕೊಡ್ತೀರ ಮಾವ? ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡಬೇಕು. ಇದು ಮನೆ ದುಡ್ಡು, ಮನೆ ಖರ್ಚು ಮಾಡಬೇಕಾಗಿರೋ ದುಡ್ಡು. ಈ ದುಡ್ಡು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಇದನ್ನು ಸರಿಯಾದ ರೀತಿಯಿಂದ ಖರ್ಚು ಮಾಡಬೇಕು. ನಾನೇ ಕೊಟ್ಟಿರ್ಬೋದು ಅಥವಾ ಇನ್ಯಾರೇ ಕೊಟ್ಟಿರ್ಬೋದು, ಆದರೆ ದುಡ್ಡು ಕೊಟ್ಟಿದ್ದಕ್ಕೆ ಅದಕ್ಕೊಂದು ಋಣ ಇರುತ್ತೆ. ಅದನ್ನು ಸರಿಯಾದ ರೀತಿಯಿಂದ ತೀರಿಸ್ಬೇಕು. ಅಂದರೆ 5 ಲಕ್ಷನ ನಿಮಗೆ ವಾಪಸ್ ಕೊಡಬೇಕಾ? ತೀರಿಸು ಅಂತ ಹೇಳಿದ್ರೆ ವಾಪಸ್ ಕೊಡೋದಲ್ಲ, ಆ ಋಣದ ಹೊರೆಯನ್ನು ನೀನು ಹೊತ್ಕೊಂಡಿದ್ಯಾ. ಆ ಹಣ ಪೋಲಾಗ್ದಿದ್ದಂಗೆ ಸರಿಯಾದ ರೀತಿಯಿಂದ ಉಪಯೋಗಿಸ್ಕೋಬೇಕು. ಆ ದುಡ್ಡಿನ ಬಗ್ಗೆ, ನೀನು ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಯಿಂದ ಮಾಡಿದ ಕೆಲಸನೇ ನೀನು ವಾಪಸ್ ಕೊಟ್ಟರೆ. ಅದನ್ನ ಮಾಡ್ತಾರೆ ಬಿಡಿ ಮಾವ. ನಿಮ್ಮ ಮಗನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲಮ್ಮ, ದುಡ್ಡು ಮನಸ್ಸು ಕೆಡಿಸ್ಬಿಡುತ್ತೆ.
ಆದರೆ ನಮ್ಮ ಪುಣ್ಯ ಏನು ಗೊತ್ತಾ, ಇದೇ ದುಡ್ಡು ನಮ್ಮ ಮನೆಯಲ್ಲಿ ಒಬ್ರಿಗೊಬ್ರಿಗೆ ಸಂಬಂಧ ಬೆಸೆಯುವ ಸೇತುವೆ ಆಗಿದೆ. ಈ ದುಡ್ಡು ನನ್ನ ಕೈಯಿಂದ ನಿನಗೆ ಬರ್ತಿರ್ಬೋದು, ಆದರೆ ಇದ್ರ ಹಿಂದೆ ಬೇರೆ ಶಕ್ತಿನೇ ಇದೆ. ಎಷ್ಟು ವರ್ಷದಿಂದ ನಮ್ಮ ಮನೆ ಕೆಲಸ ಮಾಡ್ತಿದ್ಯಾ, ಇನ್ನು ನಿನಗೆ ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ ಬರಲ್ಲ ಅಲ್ವಾ? ನಮ್ಮ ಮನೆ ಕೆಲಸ ಮಾಡಬೇಕು ಅಂದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಅಮ್ಮ ಮಾತಾಡ್ಬೇಡ ನೀನು, ತೊಲ್ಗೋ ಇಲ್ಲಿಂದ. ಯೂಸ್ಲೆಸ್ ಫೆಲೋಸ್. ಮಾಮ್, ಏನಾಯ್ತು? ಬಿ ಕೂಲ್. ಏನ್ ಕೂಲು? ಜನಕ್ಕೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಕೆಲಸ ಮಾಡ್ತೀನಿ ಅಂತ ಬರ್ತಾರೆ, ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ ಬರಲ್ಲ. ಆದ್ರೆ ಸಂಬಳ ಮಾತ್ರ ಟೈಮಿಗೆ ಕರೆಕ್ಟಾಗಿ ಬೇಕು. ಏನಾಯ್ತು ಇವಾಗ? ಏನಾಯ್ತಾ? ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ಒಗೆಯೋ ಸೋಪನ್ನ ಯೂಸ್ ಮಾಡಿದಾಳೆ. ಬೇಸಿಕ್ ಸೆನ್ಸೇ ಇಲ್ಲ ಅವಳಿಗೆ. ಬಿಡು, ಏನಾಯ್ತು ಇವಾಗ? ಏನಾಯ್ತು ಈಗ ಅಂದ್ರೆ, ಬಟ್ಟೆ ತೊಳೆಯೋ ಸೋಪನ್ನ ಬಟ್ಟೆ ತೊಳೆಯೋದಕ್ಕೆ ಮಾತ್ರ ಯೂಸ್ ಮಾಡಬೇಕು, ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತಾರಾ? ಈ ಎರಡು ಕ್ಲೀನ್ ಮಾಡಕ್ಕೆ ಅಲ್ಲಮ್ಮ ಇರೋದು. ಏನಾಯ್ತು ಈಗ? ಬಿಡು, ಪಾತ್ರೆ ಕ್ಲೀನ್ ಆಯ್ತಲ್ಲ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು ಸುಹಾಸ್. ಆಯ್ತು, ಯಾಕೆ ಸಿಡುತ್ತೀಯ ಈಗ? ಪಾತ್ರೆ ಕ್ಲೀನ್ ಆಯ್ತಲ್ಲ, ಯಾವ ಸೋಪ್ ಬಳಸಿದ್ರೆ ನಿನಗೇನೀಗ? ಅಲ್ವೋ, ನಾವು ಅವಳಿಗೆ ಏನಾದ್ರೂ ಕಮ್ಮಿ ಮಾಡಿದೀವ? ಆ ಪಾತ್ರೆ ತೊಳೆಯೋ ಸೋಪಲ್ಲೂ ದುಡ್ಡು ಮಾಡಕ್ ಹೊರಟಿದ್ದಾಳೆ ಅವಳು. ಹೋಗ್ಲಿ ಬಿಡಮ್ಮ, ಅಷ್ಟೇ ಅಲ್ವಾ? ಇವತ್ ನಾನ್ ನೋಡಿದಕ್ಕೆ ಆಯ್ತು. ಇಷ್ಟ ದಿನ ಇನ್ನೇನೇನ್ ನಡೆದಿದ್ಯೋ ಯಾರು ಕಂಡಿದ್ದಾರೆ? ಆಯ್ತು ಬಿಡು, ಇನ್ಮೇಲಿಂದ ಒಂದು ಕಣ್ಣಿಡು. ಅಷ್ಟಕ್ಕೆ ಇಷ್ಟೆಲ್ಲ ಯಾಕೆ ಕೂಗಾಡ್ತೀಯಾ? ಹೇಳ್ಕೊಟ್ಟೆ ಇಷ್ಟೆಲ್ಲ ಮಾಡಿಸ್ತಾ ಇದ್ದೀನಿ, ಆದ್ರೂ ಅವಳು ಇನ್ನೂ ಕಲ್ತಿಲ್ಲ. ಈ ಲಕ್ಷಣಗಳು ಮುಂದುವರಿತಾನೆ ಇದೆ. ಲಾಕ್ಡೌನ್ ಪೀರಿಯಡ್ ಅಲ್ಲೂ ಸಂಬಳ ಬಿಟ್ಟಿಲ್ಲ, ಕಿತ್ಕೊಂಡ್ಲು. ಓ, ನಿನಗೆ ಆ ಸಿಟ್ಟಲ್ವಾ? ಯೋಚನೆ ಮಾಡಮ್ಮ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಖರ್ಚಿರುತ್ತೆ, ಹೊಟ್ಟೆ ಬಟ್ಟೆಗೆಲ್ಲ ಬೇಕಿರುತ್ತೆ. ದುಡ್ಡಿಗೆ ಏನ್ ಮಾಡ್ತಾರೆ ಹೇಳು? ಹೇಗಿದ್ರು ಕೆಲ್ಸದಲ್ಲಿ ಮುಂದುವರಿತಾರೆ ಅಂತ ಹೇಳಿದ್ಮೇಲೆ ಅವ್ರ ದುಡ್ಡು ಅವ್ರಿಗೆ ಕೊಟ್ಬಿಡ್ಬೇಕಲ್ವಾ? ಆಯ್ತಾಯ್ತು, ನಿಂತರ ಧರ್ಮರಾಯ ಇದ್ರೆ ಮನೆ ಉದ್ಧಾರ. ಓಕೆ ಅಮ್ಮ, ನನಗೇನು ಗೊತ್ತಾಗಲ್ಲ, ಸಾರಿ ಆಯ್ತಾ? ಎಲ್ಲಿ ಹೋಗಿದ್ದೆ? ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ರೀ. ಏನಂತ ರಾಜಕಾರ್ಯ ಸುತ್ತಾನೆ ಇರ್ತೀಯಾ? ಅಂದರೆ ನಾನೇನು ಸಂಪಾದನೆ ಮಾಡಲ್ಲ, ನಾನೊಬ್ಳು ದಂಡಪಿಂಡ, ಯಾವಾಗಲೂ ಮನೇಲಿ ಸುಮ್ಮನೆ ಬಿದ್ದಿರ್ತೀನಿ ಅಂತನಾ? ಹಾಗಲ್ವೇ ಅಂದಿದ್ದು. ಮನೇಲಿ ಆರಾಮಾಗಿರೋದು ಬಿಟ್ಟು ಯಾಕೆ ಸುತ್ತಾ ಇರ್ತೀಯ ಅಂದೆ. ಸಂಪಾದನೆ ಬಿಟ್ಟು ಬೇರೆ ಯೋಚನೆ ಬರೋದೇ ಇಲ್ವಾ ನಿನಗೆ? ಇನ್ಯಾವ ಯೋಚನೆ ಇರ್ಬೇಕ್ರಿ? ಯಾರಿಗೆ ಯಾವ್ದಿರಲ್ವೋ ಅದ್ರ ಬಗ್ಗೆ ತಾನೇ ಯಾವಾಗಲೂ ಯೋಚನೆ ಬರುತ್ತೆ ತಲೆಗೆ. ಈಗೇನೇ ನಿನಗೆ ಕಮ್ಮಿ ಆಗಿರೋದು? ನಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗೇ ನಡೀತಿದೆ. ಇನ್ನು ಮುಂದೆ ಚೆನ್ನಾಗಾಗುತ್ತೆ, ಕಾಯಬೇಕು ತಾಳ್ಮೆಯಿಂದ. ನಾನು ಹಾಗೇನು ಹೇಳಿಲ್ಲ. ಅಲ್ಲ ರೀ, ಅಂಗಡಿ ತೆಗಿಬೇಕು ಅಂತ ಐಡಿಯಾ ಕೊಟ್ಟಿದ್ದೆ ನಾನು, ಮರ್ತ್ಬಿಟ್ರಾ? ನಾನು ಇಲ್ಲ ಅನ್ನ. ನಿನ್ನ ಒತ್ತಾಸೆ, ನಿನ್ನ ಸಪೋರ್ಟ್ ಇಲ್ಲ ಅಂದರೆ ನಾನು ಅಂಗಡಿ ಬಾಗಿಲು ತೆಗಿತಲೇ ಇರಲಿಲ್ಲ. ಯಾವುದೋ ಮಂಡಿಯಲ್ಲಿ ಲೆಕ್ಕ ಬರ್ಕೊಂಡಿರ್ತಿದ್ದೆ. ಸದ್ಯ ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ವ್ಯಾಪಾರ ಕೈ ಹಿಡಿದಿದೆ. ನಾನು ಯಾಕೆ ಇಂಥದ್ದೊಂದು ವ್ಯಾಪಾರ ಮಾಡಬಾರ್ದು ಅಂತ ನಂಗೆ ಅನಿಸ್ತಾ ಇದೆ. ಅಂದ್ರೇನೆ ನೀನು ಅಂಗಡಿಯಲ್ಲಿ ಬಂದು ಕೂತ್ಕೋತೀಯಾ? ಬೇಡಪ್ಪ, ಆ ಅಂಗಡಿಗೆ ಇಬ್ರಿಬ್ರು ಯಾಕ್ರಿ ಬೇಕು? ನೀವೊಬ್ಬರೇ ಹೋಗಿ ಸಾಕು. ಆದ್ರೆ ನಾನು ಯಾಕೆ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡಬಾರ್ದು ಅಂತ ಅನ್ನಿಸ್ತಿದೆ. ಓ, ಮತ್ತೆ ತಲೆ ಕೆಡ್ತಾ ನಿಂದು? ಏನು ವ್ಯಾಪಾರ ಮಾಡಬೇಕು ಅಂತಿದ್ಯಾ? ನನ್ನ ಫ್ರೆಂಡು ಒಂದು 20 ಸೀರೆ ತೊಗೊಂಡು ಬಂದು ಮನೆಯಲ್ಲಿ ಸೀರೆ ವ್ಯಾಪಾರ ಶುರು ಮಾಡಿದ್ಲು. ನಾವೆಲ್ಲ ಮೂಗು ಬರಿತಾ ಇದ್ವಿ, ಊರು ತುಂಬ ಅಷ್ಟು ಅಂಗಡಿಗಳಿದೆ, ನಿನ್ನ ಹತ್ರ ಬಂದು ಯಾರು ಸೀರೆ ತಗೋತಾರೆ ಅಂತ. ಆದರೆ ಆ 20 ಸೀರೆಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ವಾರದಲ್ಲಿ ಎಲ್ಲ ಖಾಲಿ ಆಗೋಯ್ತು. ಆಮೇಲೆ 50 ಸೀರೆ ತೊಗೊಂಬಂದ್ಲು, ಅದು ಆದಮೇಲೆ 100 ಸೀರೆ ತೊಗೊಂಬಂದ್ಲು. ಈಗ ಒಂದು ಸೀರೆ ಅಂಗಡಿ ಓಪನ್ ಮಾಡಿದ್ದಾಳೆ ಗೊತ್ತಾ? ನಾವು ಹಾಗೆ ಏನಾದರೂ ಉದ್ಧಾರ ಆಗುವಂಥದ್ದು ಮಾಡಬೇಕಲ್ವಾ? ತಲೆ ಕೆಟ್ಟಿದ್ಯಾ ನಿನಗೆ? ಇಂಥ ಪ್ರಯತ್ನ ಒಂದಲ್ಲ ಎರಡಲ್ಲ ಎಷ್ಟು ಮಾಡಿದ್ಯಾ? ಪ್ರತಿ ಸಲನೂ ಕೈ ಸುಟ್ಕೊಂಡಿದ್ಯಾ, ಆದ್ರೂ ಪ್ರಯತ್ನ ಬಿಡಲ್ವಲ್ಲ ನೀನು? ನೋಡೋದತ್ತಾ, ನಿನಗೆ 5 ಲಕ್ಷದ ಚೆಕ್ ಕೊಡ್ತಾ ಇದ್ದೀನಿ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಪಾ, ಖಂಡಿತ ಇದನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋತೀನಿ. ನೀವು ದುಡ್ಡು ಕೊಡಲ್ಲ ಅಂತ ಹೇಳಿದಾಗ ನಂಗೆ ತುಂಬ ಬೇಜಾರಾಗಿತ್ತು. ಇವಾಗ ದುಡ್ಡಿಲ್ಲದೆ ಯಾವ ಕೆಲಸನೂ ಶುರು ಮಾಡೋಕ್ಕಾಗಲ್ಲ ಅಪ್ಪ. ಹೌದಪ್ಪ, ದುಡ್ಡಿಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ಆದರೆ ದುಡ್ಡಿದ್ದ ಮಾತ್ರಕ್ಕೆ ಎಲ್ಲ ಕೆಲಸ ಆಗುತ್ತೆ ಅಂತಲ್ಲ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು.
ಮುಖ್ಯವಾಗಿ ಗಂಡನ ಕಷ್ಟ ಸುಖದಲ್ಲಿ ಒಟ್ಟಾಗಿರ್ಬೇಕಾದವಳು ನೀನು. ಆರಂಭದಲ್ಲಿ ಬರೋ ತೊಡಕನ್ನ ಎದುರಿಸಲಿಕ್ಕೆ ತುಂಬ ಧೈರ್ಯ ಬೇಕು. ಆ ಧೈರ್ಯನ ನಿನ್ನ ಗಂಡಂಗೆ ನೀನೇ ತುಂಬಬೇಕು. ಸುಖದಲ್ಲಿ ಎಲ್ಲರೂ ಸಿಗ್ತಾರೆ, ಆದರೆ ಕಷ್ಟದಲ್ಲೂ ಒಂದಾಗೋದು ಭಾಳ ಮುಖ್ಯ ನಮ್ಮ. ಆಯ್ತು ಮಾವ, ಖಂಡಿತ ನಾನು ಕೊನೆವರೆಗೂ ದತ್ತವ್ರ ಜೊತೆ ಇರ್ತೀನಿ. ಸರಿಯಾಗಿ ಹೇಳಿದ್ರಿ ಬಾವ. ದತ್ತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ್ರೆ ಅವನಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಮ್ಮನೆ ಮಕ್ಕಳು ಯಾವುದ್ರಲ್ಲೂ ಕಡಿಮೆ ಆಗಬಾರ್ದು. ಆಲ್ ದಿ ಬೆಸ್ಟ್ ದತ್ತ. ಚಿಕ್ಕಮ್ಮ, ಇದನ್ನ ಇವಾಗ ಹೇಳೋದಲ್ಲ, ನಾನು ಬಿಸ್ನೆಸ್ ಶುರು ಮಾಡ್ತೀನಲ್ಲ ಅವತ್ತು ಹೇಳಬೇಕು. ಸುಮತಿ, ದತ್ತನಿಗೆ ಈ ಚೆಕ್ಕನ್ನು ನೀನು ಕೈಯಾರೆ ಕೊಡು. ಬಾಂಬ್ ಕಾಫಿ ಬೇಡ ಕಣೋ ನನಗೆ. ಬಿಸಿ ಬಿಸಿ ಆಗಿದೆ, ಗಮ್ ಘಮ ಅಂತಿದೆ ನೋಡು. ಬೇಡ ಅನ್ನಲ್ಲ. ಮಾ ಪ್ಲೀಸ್ ಮಾ, ನನ್ಗೋಸ್ಕರ ಕುಡಿಯಮ್ಮ. ಚೆನ್ನಾಗಿದೆ ಕಣೋ ಕಾಫಿ. ಮಾ ನೀನೇ ಯೋಚನೆ ಮಾಡು, ಇದೊಂದು ಕೊರೋನಾ ಅಂತ ಬಂದು ಎಷ್ಟು ಸಮಸ್ಯೆ ಆಗಿದೆ ಅಲ್ವಾ ಜನರಿಗೆ. ನಮ್ಮಂಥವ್ರಿಗೆ ಇಷ್ಟೊಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಇನ್ನು ಅವ್ರಿಗೆ ಎಷ್ಟೊಂದು ಸಮಸ್ಯೆ ಇರಲ್ಲ ಹೇಳು. ಏನೋ ದುಡ್ಡಿನ ಅವಶ್ಯಕತೆ ಇತ್ತು ಅನ್ಸುತ್ತೆ, ಅದಕ್ಕೆ ಹೀಗೆ ಮಾಡಿದಾಳೆ ಅಷ್ಟೆ. ಅದನ್ನ ನೀನು ಕೂರಿಸ್ಕೊಂಡು ಅವಳಿಗೊಂದು ಬುದ್ಧಿ ಹೇಳೋದು ಬಿಟ್ಟು ಈ ಥರ ಕೂಗಾಡೋದು ಸರಿನಾ? ಇದು ನಿನಗೆ ಸರಿ ಅನ್ಸುತ್ತಾ ಹೇಳು? ಅಮ್ಮ, ನಾನು ನಿನಗೆ ಬುದ್ಧಿ ಹೇಳ್ತಾ ಇಲ್ಲ, ಇರೋ ವಾಸ್ತವ ಹೇಳ್ತಿದ್ದೀನಿ ಅಷ್ಟೆ. ಶಾಂತ. ಅಮ್ಮ ಅವರೇ. ನೋಡು, ನಾಳೆಯಿಂದ ಹೀಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ನಿನಗೇನಾದ್ರೂ ದುಡ್ಡಿನ ಅವಶ್ಯಕತೆ ಇದ್ರೆ ನನ್ನನ್ನ ಕೇಳು. ಸಾರಿ, ನಿನ್ ಮೇಲೆ ಕೂಗಾಡ್ಬಿಟ್ಟೆ. ಪರವಾಗಿಲ್ಲ ಅಮ್ಮೋರೆ. ಆಮೇಲೆ ಹೋಗ್ತಾ ಮಕ್ಳಿಗೂ ಊಟ ತಗೊಂಡೋಗು. ಸರಿ ಅಮ್ಮೋರೆ. ಮತ್ತೆ ಏನು ಯೋಚನೆ ಮಾಡಿದ್ರಿ ನನ್ನ ಜೊತೆ ಫಿಲ್ಮ್ ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ? ನಾನು ಅವತ್ತೇ ಹೇಳಿದ್ನಲ್ಲ ಕಷ್ಟ ಆಗುತ್ತೆ ಅಂತ. ನಂಗೆ ಗೊತ್ತಿತ್ತು ನೀವು ಒಪ್ಪಲ್ಲ ಅಂತ. ಒಪ್ಪಲ್ಲ ಅಂತಲ್ಲ, ನಮ್ಗೆ ಗೊತ್ತಿಲ್ದಿರೋ ಫೀಲ್ಡಲ್ಲಿ ಯಾಕೆ ಇರಬೇಕು ಅಂತ. ನಾನು ನಿಮಗೆ ಗೊತ್ತಿದ್ದೀನಲ್ವಾ, ಗೊತ್ತಿರೋ ಜೊತೆ ಇರ್ಬೋದು ತಾನೇ. ಒಳ್ಳೇದೋ ಕೆಟ್ಟದೋ ನಾನು ನಿಮ್ಮ ಜೊತೇಲಿ ಇರ್ತೀನಿ. ಅದೇ ಫ್ರೆಂಡ್ಶಿಪ್ಪಲ್ಲಿ ವ್ಯವಹಾರ ಬೇಡ ಅಂತ. ಎಸ್, ಯು ಆರ್ ರೈಟ್, ಐ ರೆಸ್ಪೆಕ್ಟ್ ಇಟ್. ಜಸ್ಟ್ ಅ ಸೆಕೆಂಡ್. ಕ್ಯಾರಿ ಆನ್. ಹಾಂ, ಹೇಳಿ ಕಿರಣ್. ರಿಯಲಿ? ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. I'll be there tomorrow. Agreement ready ಇದೆ ಅಲ್ಲ? Okay, I'll see you tomorrow. Bye. Lucky, congratulate me. ಯಾಕೆ? ಏನಂತ ಖುಷಿ ವಿಷಯ? ನಿಮ್ಗೆ ಅವಾರ್ಡ್ ಬಂತಾ? ಅಯ್ಯೋ, ನಂಗೆ ಅವಾರ್ಡ್ ಬಗ್ಗೆ ಎಲ್ಲ ಯೋಚನೆ ಇರಲಿಲ್ಲ. ನನ್ನ ಮೂವಿ ಬಿಸ್ನೆಸ್ ಬಗ್ಗೆ ತುಂಬ ಟೆನ್ಷನ್ ಆಗಿತ್ತು. ನಾವು ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಏನಾಯ್ತು? ಯಾರು ಫೋನ್ ಮಾಡಿದ್ದು? ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ನನ್ನ ಮೂವಿ ಸ್ಯಾಟಲೈಟ್ ರೈಟ್ಸ್ ಬಗ್ಗೆ ಒಂದು ಚಾನಲ್ ಹತ್ರ ಮಾತಾಡಿದ್ದೆ ಅಂತ. ಯು ನೋ ವಾಟ್, ದೇ ಅಗ್ರೀಡ್. ಹೇ, ನಾಳೆನೇ ಚಾನೆಲ್ಗೆ ಹೋಗಿ ಅಗ್ರಿಮೆಂಟ್ ಸೈನ್ ಮಾಡ್ತಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಅಯ್ಯೋ ಬಾವ, ನಾನು ಯಾಕೆ? ನೀವೇ ಕೊಡಿ, ಮನೇಲಿ ದೊಡ್ಡವ್ರು ನೀವು. ಸುಮತಿ, ನೀನು ಮನೆ ಮಹಾಲಕ್ಷ್ಮಿ, ನಿನ್ನ ಕೈಯಾರೆ ಕೊಡಮ್ಮ ಈ ಚೆಕ್ಕನ್ನು. ಸರಿ ಬಾವ. ಬಂದ್ರೋ? ಒಂದು ನಿಮಿಷ. ಯಾಕೆ ಮಾವ, ಚೆಕ್ ತಗೋಬಾರ್ದಾ? ನಾನು ಚೆಕ್ ಕೊಡಬೇಡ ಅಂತ ಹೇಳಿಲ್ಲಮ್ಮ, ಆದರೆ ಇವಾಗ ಕೊಡೋದು ಬೇಡ ಅಂತ ಹೇಳ್ತೆ. ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಇದು ಮೊದಲನೇ ಹೆಜ್ಜೆ. ಈ ಒಳ್ಳೆ ಕೆಲಸನ ದೇವಸ್ಥಾನದಲ್ಲಿ ಯಾಕೆ ಮಾಡಬಾರ್ದು?
ದೇವರ ಸನ್ನಿಧಿಯಲ್ಲಿ ಒಳ್ಳೆ ಕೆಲಸ ಶುರು ಆಗಲಿ. ಅಲ್ಲ ಮಾವ, ನಮ್ಮ ಮನೆಯಲ್ಲೇ ದೇವ್ರ ಮನೆ ಇದೆಯಲ್ಲ, ಅಲ್ಲೇ ಈಗ ಪೂಜೆ ಮಾಡೋಣ. ನನಗೇನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಕೊಟ್ರೆ ಒಳ್ಳೇದಾಗುತ್ತೆ ಅನ್ಸುತ್ತೆ. ಹೌದೌದು, ನಾವೆಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಯ್ತು. ಒಳ್ಳೆ ಕೆಲಸ ದೇವಸ್ಥಾನದಿಂದಾನೇ ಪ್ರಾರಂಭ ಆಗಲಿ. ಇದನ್ನ ಯಾವಾಗಿಂದ ಶುರು ಮಾಡ್ಕೊಂಡೆ? ನನ್ನ ಫ್ರೆಂಡ್ ಅಭ್ಯಾಸ ಮಾಡಿಸಿದ್ದು. ಅವರೇ ಹೇಳಿದ್ದು 1 ಕಪ್ ಕಾಫಿ ಸಾಕು, ಯಾವುದೇ ಒಂದು ಸಿಟ್ಟಿದ್ರು ಕೂಡ ದೂರ ಆಗೋಗುತ್ತೆ ಅಂತ. ಹಾಗಾದ್ರೆ ನಿನ್ನ ಫ್ರೆಂಡು ಮೆಜಿಷಿಯನ್ನಾ? ಒಂಥರ ಹೌದು, ಅವರ ಮಾತಲ್ಲೇ ಒಂಥರ ಮ್ಯಾಜಿಕ್ ಇದೆ. ಯಾರೋ ಆ ಫ್ರೆಂಡು RJ ಜಾನುನಾ? ಮಾ ಹೌದು. RJ ಜಾನು ಬಗ್ಗೆ ಯಾವಾಗಲೂ ಹೊಗಳ್ತಾ ಇರ್ತೀಯ, ಅವ್ರ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತೀಯ. ಈಗ ನೋಡಿದ್ರೆ ಕಾಫಿ ಕುಡಿಯೋದನ್ನು ಕಲ್ತಿದ್ಯಾ. ಏನೋ ಸಮಾಚಾರ ಇದೆ. ಏನ್ ಸಮಾಚಾರ? ಛೇ, ಆ ಥರದ್ದೇನೂ ಇಲ್ಲಮ್ಮ. ಶಿ ಇಸ್ ಮೈ ಜಸ್ಟ್ ಗುಡ್ ಫ್ರೆಂಡ್ ಅಷ್ಟೇ. ಗುಡ್ ಫ್ರೆಂಡ್ ಕ್ಯಾನ್ ಬಿ ಗುಡ್ ಗರ್ಲ್ ಫ್ರೆಂಡ್ ಆಲ್ಸೋ. ಛೇ, ಅಂತ ಐಡಿಯಾ ಎಲ್ಲ ನನಗೇನು ಇಲ್ಲಮ್ಮ. ನೀನೀಗ ಅಂತ ಐಡಿಯಾ ಎಲ್ಲ ಕೊಡೋಕೆ ಬರಬೇಡ ನನಗೆ. ನಾನು ಅದೆಲ್ಲ ಕೊಡಲ್ಲಪ್ಪ, ಅದೆಲ್ಲ ತನ್ನ ಪಾಡಿ ತನ್ನ ಆಗ್ತಾನೆ ಇರುತ್ತೆ. ಮಾ ಪ್ಲೀಸ್. ಯಾಕೆ ಬಿಡ್ಬೇಕು ರೀ? ಕೆಡವುದ್ವಿ ಅಂತ ನಡೆಯೋದು ಬಿಡ್ತೀವ ನಾವು? ಇಲ್ಲ ತಾನೇ? ಹಾಗೆ ಒಂದಲ್ಲ ಒಂದು ವ್ಯಾಪಾರ ಮಾಡ್ತಾ ಇರಬೇಕು, ಪ್ರಯತ್ನ ಬಿಡಬಾರ್ದಲ್ವಾ? ಬೇಡ ಮಂಗಳ, ಹೇಗೋ ವ್ಯಾಪಾರ ನಡೀತಾ ಇದೆ, ನೆಮ್ಮದಿಯಾಗಿದ್ದೀವಿ. ಇನ್ನು ಸ್ವಲ್ಪ ದಿನ ತಡ್ಕೋ, ನಾವು ಎಲ್ಲರಾಗೆ ಚೆನ್ನಾಗಿ ಬದುಕ್ಬೋದು. ನೀನು ಹುಟ್ಟು ತೊಟ್ಟು ಖುಷಿಯಾಗಿರ್ಬೋದು. ಯಾಕೆ ಸುಮ್ಮನೆ ಎಲ್ಲ ತಲೆ ಮೇಲೆ ಹೇಳ್ಕೋತೀಯಾ? ನೋಡಿ ನೋಡಿ, ನಾನು ಮಾಡೋ ಕೆಲಸಕ್ಕೆ ಪ್ರೋತ್ಸಾಹನೇ ಕೊಡಲ್ಲ ನೀವು. ಹೀಗೆ ಕಾಲಿಳಿತಾ ಇದ್ರೆ ಉದ್ಧಾರ ಆಗೋದು ಹೇಗೆ ನಾವು? ಯಾಕೆ ಹೇಳ್ತಿದ್ದೀನಿ ಹೇಳು? ನೀನು ಏನೆಲ್ಲ ವ್ಯವಹಾರ ಮಾಡಿದ್ಯಾ? ಯಾವ್ದ್ರಲ್ಲಾರು ಉದ್ಧಾರ ಆಗಿದೆಯಾ? ಪ್ರತಿ ಸಲನೂ ತಲೆ ಮೇಲೆ ಸಾಲ ಹೇಳ್ಕೊಂಡಿದ್ಯಾ. ಇಷ್ಟು ವರ್ಷ ಸಾಲ ತೀರ್ಸಿದ್ದೀನಿ, ಈಗ ಅವೆಲ್ಲ ಯಾಕೆ ಬೇಕು? ಆರಾಮಾಗಿದ್ಬಿಡು. ಅಲ್ಲ ರೀ, ಮನೆ ಕೆಲಸ ಮಾಡ್ಕೊಂಡು ಯಾವಾಗಲೂ ಮನೇಲೇ ಬಿದ್ದಿರ್ತೀನಿ. ಎಷ್ಟು ವರ್ಷ ಅಂತ ಇದನ್ನೇ ಮಾಡ್ಕೊಂಡಿರ್ಲಿ? ಎಷ್ಟು ಹೊತ್ತು ಮಾಡಿದ್ರು ಮಧ್ಯಾಹ್ನಕ್ಕೆಲ್ಲ ಎಲ್ಲ ಕೆಲಸ ಮುಗಿದೋಗತ್ತೆ. ಆಮೇಲೆ ಏನು ಮಾಡೋದು? TV ನೋಡ್ಕೊಂಡು ಬರೀ ಟೈಮ್ ವೇಸ್ಟ್ ಮಾಡೋದು. ಅದ್ರ ಬದಲು ಬಿಸ್ನೆಸ್ ಮಾಡಿದ್ರೆ ಸಂಪಾದನೆ ಆಗತ್ತೆ ಅಲ್ವಾ? ಟೈಮೆಲ್ಲೇ ವೇಸ್ಟ್ ಮಾಡ್ತೀಯಾ? ದಿನ ಪೂರ್ತಿ ಮನೆ ಕೆಲಸನೇ ಆಗುತ್ತೆ. ಅಮ್ಮನ ಆರೋಗ್ಯ ನೋಡ್ಕೋಬೇಕು, ಏನೆಲ್ಲ ಕೆಲಸಗಳಿರುತ್ತೆ. ಹೋ, ಹೀಗೆ ಏನಾದರೂ ಹೇಳ್ಬಿಟ್ಟು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ? ನಂತರ ಟ್ಯಾಲೆಂಟ್ ಇರೋ ಹೆಂಡತಿ ಬೇರೆ ಯಾರಿಗಾದ್ರು ಸಿಕ್ಕಿದ್ರೆ ಇಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗಿರ್ತಿದ್ರು. ಟ್ಯಾಲೆಂಟ್ ಇರೋಳನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ನಿಮಗೆ ಗೊತ್ತಿಲ್ಲ ಬಿಡಿ. ಹೇ, ದಟ್ಸ್ ಅ ಗ್ರೇಟ್ ನ್ಯೂಸ್. ಕಂಗ್ರಾಟ್ಸ್. ನಾಳೆ ನೀವು ನನ್ನ ಜೊತೆ ಬರ್ತಿದ್ದೀರಲ್ಲ, ನೀವು ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಶೋರ್, ವೈ ನಾಟ್? ಆದರೆ ಒಂದು ಕಂಡೀಷನ್ ಇದೆ. ವಾಟ್? ಬಿಸ್ನೆಸ್ ಆಗ್ತಾ ಇರೋದಕ್ಕೆ ನಂಗೊಂದು ಟ್ರೀಟ್ ಕೊಡಿಸ್ಬೇಕು. ಅಷ್ಟೇ ತಾನೇ? ಯಾವ ಪಬ್ ಹೋಗೋಣ? ಐ ಗೆಟ್ ಯು ದ ಬೆಸ್ಟ್ ಡ್ರಿಂಕ್. ಪಾರ್ಟಿ ಅಂದರೆ ಡ್ರಿಂಕ್ ಅಂದರೆ ಯಾಕೆ ಅನ್ಕೋತೀರಾ? ಡ್ರಿಂಕ್ ಇಲ್ಲದೆ ಪಾರ್ಟಿನಾ? ಒಂದು ಒಳ್ಳೆ ಊಟ ಮಾಡೋಣ, ಹರಟೆ ಹೊಡೆಯೋಣ, ಅದು ಪಾರ್ಟಿ ತಾನೇ? ನಾಟ್ ರಿಯಲಿ ಇಂಟ್ರೆಸ್ಟಿಂಗ್. ಎನಿವೇಸ್, ಯಾವ ರೆಸ್ಟೋರೆಂಟ್ಗೆ ಹೋಗೋಣ? ರೆಸ್ಟೋರೆಂಟ್ ಯಾಕೆ? ಮನೇಲೇ ನಾವೇ ಅಡುಗೆ ಮಾಡಿ ನಾವೇ ಊಟ ಮಾಡೋಣ. ಏನಾಯ್ತು ಅಶ್ವಿನಿ? ಸರ್, ಸ್ವಲ್ಪ ತಲೆ ಸುತ್ತ ಬಂದಂಗಿತ್ತು ಸರ್. ಹುಷಾರಾಗಿದ್ಯಾ ತಾನೆ? ಆರ್ ಯು ಆಲ್ ರೈಟ್? ಸರ್ ಇಲ್ಲ, ಸ್ವಲ್ಪ ಬೆಳಗ್ಗೆ ಜ್ವರ ಬಂದಂಗಿತ್ತು ಸರ್. ಬುದ್ಧಿ ಇದೆಯಾ ನಿನಗೆ? ಫಸ್ಟ್ ಮನೆಗೆ ಹೋಗು. ಪರವಾಗಿಲ್ಲ ಸರ್, ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ರಿಸ್ಕ್ ತಗೋತಾ ಇದೆಯಾ? ಮಾರ್ಟಲ್ಲಿ ತಲೆ ತಿರ್ಗಿ ಬಿದ್ದರೆ ಪರವಾಗಿಲ್ಲ, ಅಕಸ್ಮಾತ್ ರೋಡಲ್ಲೆಲ್ಲ ತಲೆ ತಿರ್ಗಿ ಬಿದ್ದಿದ್ರೆ ಏನು ಕತೆ? ನಡಿ, ನಾನೇ ನಿಮ್ಮ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ. ಇಲ್ಲ ಸರ್, ಇವತ್ತು ನನ್ನ ಕೆಲಸ ಬಿಟ್ಟರೆ ಸಂಬಳ ಕಟ್ಟಾಗುತ್ತೆ. ಡೋಂಟ್ ವರಿ, ನಾನು ನಿನ್ನ ಸೂಪರ್ವೈಸರ್ ಹೇಳ್ತಾ ಇದ್ದೀನಿ, ನೀನು ಮನೆಗೆ ಹೋಗು. ನಿನ್ಗೆ ಇವತ್ತು ರಜಾ ಕೊಡ್ತಾ ಇದ್ದೀನಿ ಅಂತ ನೀನು ಪೇಮೆಂಟನ್ನು ಕಟ್ ಮಾಡ್ತಾ ಇಲ್ಲ. ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಕೋತೀನಿ. ಸರ್, ಅದು ನಾನು ಹೇಳಿದ್ನಲ್ಲ, ನೀನು ಇವಾಗ ಹೋಗಲಿಲ್ಲ ಅಂದರೆ ನಾನೇ ನಿನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಬೇಡ ಸರ್, ನನ್ನ ಮನೆಗೆ ಆಟೋ ಇಟ್ಕೊಂಡು ಹೋಗ್ತೀನಿ. ಆಟೋ ಹಿಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಹೋಗೋದಾರಿಲಿ ಹಾಸ್ಪಿಟಲ್ ತೋರಿಸ್ಕೊಡು. ಓಕೆ? ಅಮೌಂಟ್ ಏನಾದ್ರು ಇದೆಯಾ? ಬೇಕಿತ್ತಾ? ಬೇಡ ಸರ್, ಪರವಾಗಿಲ್ಲ. ಸರ್ ಬೇಡ ಸರ್, ಪರವಾಗಿಲ್ಲ. ಇಟ್ಕೊಮ್ಮ ಸುಮ್ಮನೆ.
ನಿನಗದು ಯೂಸ್ ಆಗಲಿಲ್ಲ ಅಂದರೆ ನಾಳೆ ಮತ್ತೆ ನನಗೆ ಕೊಡುವಂತೆ. ಇವಾಗ ಇಟ್ಕೋ, ಆಟೋಲ್ಲಿ ಹೋಗು. ಓಕೆ, ಏನಾದ್ರು ಎಮರ್ಜೆನ್ಸಿ ಇದ್ರೆ ಮತ್ತೆ ಕಾಲ್ ಮಾಡು. ಸರಿ ಸರ್, ನಾನು ಬರ್ತೀನಿ. ಅಲ್ಲ ರಾಕೇಶ್, ಟೈಮ್ ಇನ್ನೂ 10 ಗಂಟೆನೂ ಆಗಿಲ್ಲ, ಆಗಲೇ ಅವಳನ್ನ ಕಳಿಸ್ತಾ ಇದೆ. ಅವಳ ಕೆಲಸ ಯಾರು ಮಾಡ್ತಾರೆ? ರೀ, ನಾನು ನಿಮ್ಗೆ ಹೇಳಿದ್ನ ಅವಳು ಕೆಲಸ ಮಾಡಿ ಅಂತ. ಅವಳ ಕೆಲಸ ನಾನು ಮಾಡ್ತೀನಿ, ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊಡಿ. ಸೋ ಬೋರಿಂಗ್. ಯಾವಾಗ ನೋಡಿದ್ರು ಮನೆ, ಫ್ಯಾಮಿಲಿ ಅಂತಿರ್ತೀರ. ನನ್ನ ಸ್ಟ್ರೆಂತು, ಸಪೋರ್ಟ್ ಸಿಸ್ಟಮೇ ಫ್ಯಾಮಿಲಿ. ನಿಮಗೆ ಇವಾಗ ಅರ್ಥ ಆಗಲ್ಲ ಬಿಡಿ. ನನಗೂ ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಅಂತ ಇವಾಗ ಅರ್ಥ ಆಗ್ತಾ ಇದೆ. ಹಾಗಾದ್ರೆ ಪಾರ್ಟಿ ಮನೇಲೇ ಮಾಡೋಣ. ನೀವೇ ಕುಕ್ ಮಾಡಿ. ಕುಕಿಂಗ್ ಮೀ? ಯಾ. ಓಕೆ, ಆದರೆ ನಾಳೆ ನೀವು ನನ್ನ ಜೊತೆ ಅಗ್ರಿಮೆಂಟ್ ಸೈನ್ ಮಾಡೋಕ್ಕೆ ಬರಬೇಕು. ಆಲ್ ರೈಟ್.